ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನು ಅಭಿಮನ್ಯುವಿನ ವಧಕ್ರಮವನ್ನು ಅರ್ಜುನನಿಗೆ ತಿಳಿಸಿದುದು, ಅರ್ಜುನನು ಜಯದ್ರಥನನ್ನು ವಧಿಸುವುದಾಗಿ ಪ್ರತಿಜ್ಞೆ ಮಾಡಿದುದು ಎಂಬ 73ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ವತ್ಸ ಅರ್ಜುನ, ಮಹಾಬಾಹು, ನೀನು ಸಂಶಪ್ತಕರನ್ನು ನಿಗ್ರಹಿಸುವುದಕ್ಕಾಗಿ ಹೊರಟೆಯಷ್ಟೇ. ಆ ಅವಕಾಶವನ್ನು ನೋಡಿ ಆಚಾರ್ಯನು ನನ್ನನ್ನು ಸೆರೆಹಿಡಿಯುವುದಕ್ಕಾಗಿ ಯತ್ನಿಸಿದನು. ಇದಕ್ಕಾಗಿ ಅವನು ಒಂದು ಪದ್ಮವ್ಯೂಹವನ್ನು ನಿರ್ಮಿಸಿದನು. ನಾವು ಅದಕ್ಕೆ ಪ್ರತಿವ್ಯೂಹವನ್ನು ನಿರ್ಮಿಸಿದೆವು. ಉಭಯ ಪಕ್ಷಕ್ಕೂ ಯುದ್ಧವು ಆರಂಭವಾಯಿತು. ನಮ್ಮ ಕಡೆಯ ರಥಿಕರೆಲ್ಲ ಅವನನ್ನು ತಡೆದು ನನ್ನನ್ನು ರಕ್ಷಿಸುತ್ತಿದ್ದರು. ದ್ರೋಣನು ತನ್ನ ತೀಕ್ಷ್ಣ ಬಾಣಗಳಿಂದ ನಮ್ಮವರೆಲ್ಲರನ್ನು ನಿವಾರಿಸುತ್ತಿದ್ದನು. ಅವನ ಬಾಣ ವೇಗದಲ್ಲಿ ಯಾರಿಗೂ ಅವನ ಸೈನ್ಯದ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ. ಆ ವ್ಯೂಹವನ್ನು ಕಣ್ಣಿಂದ ನೋಡುವುದಕ್ಕೂ ನಮ್ಮಲ್ಲಿ ಯಾರೂ ಶಕ್ತರಾಗಲಿಲ್ಲ. ಇನ್ನು ಆ ವ್ಯೂಹವನ್ನು ಭೇದಿಸುವುದೆಲ್ಲಿ? ಆಗ ನಾನು ಸುಭದ್ರಾ ಕುಮಾರನನ್ನು ಕರೆದು, ವತ್ಸ, ಈ ವ್ಯೂಹವನ್ನು ಭೇದಿಸಿ ನಮಗೆ ದ್ವಾರವನ್ನು ಮಾಡಿಕೊಡು. ಈ ಕಾರ್ಯಕ್ಕೆ ನೀನೊಬ್ಬನು ಹೊರತು ಬೇರೆ ಶಕ್ತರಿಲ್ಲ ಎಂದನು. ಈ ಮಾತನ್ನು ಕೇಳಿದೊಡನೆ ನಿನ್ನ ಕುಮಾರನು ತನಗೆ ದುರ್ಭರವಾಗಿದ್ದರೂ ಆ ಕಾರ್ಯಭಾರವನ್ನು ಕೈಗೊಂಡು ಹೊರಟು ಬಿಟ್ಟನು. ನಿನ್ನ ಅಸ್ತ್ರೋಪದೇಶದಿಂದಲೂ ತನ್ನ ಸಹಜ ವೀರ್ಯದಿಂದಲೂ ಆ ಬಾಲಕನು ಗರುಡನ್ನು ಸಮುದ್ರದಲ್ಲಿ ಪ್ರವೇಶಿಸುವಂತೆ ಶತ್ರು ಸೈನ್ಯ ಮಧ್ಯದಲ್ಲಿ ಒಳಹೊಕ್ಕನು. ಅವನು ವ್ಯೂಹ ಭೇದನವನ್ನು ಮಾಡಿಕೊಂಡು ಒಳಗೆ ಹೋಗುವಾಗ ನಾವು ಅವನನ್ನು ಹಿಂಬಾಲಿಸಿ ಒಳಗೆ ಹೋಗಲು ಯತ್ನಿಸಿದೆವು. ಇಷ್ಟರಲ್ಲಿ ನೀಚನಾದ ಜಯದ್ರಥನು ರುದ್ರನ ವರಬಲದಿಂದ ನಮ್ಮನ್ನೆಲ್ಲ ಒಳಗೆ ಹೋಗದಂತೆ ತಡೆದು ಬಿಟ್ಟನು. ನಿನ್ನ ಕುಮಾರನೊಬ್ಬನೇ ವ್ಯೂಹ ಮಧ್ಯದಲ್ಲಿ ಸಿಕ್ಕಿಬಿದ್ದನು. ಆಗ ಕರ್ಣ, ದ್ರೋಣ, ಕೃಪ, ಅಶ್ವತ್ಥಾಮ, ಬೃಹದ್ಬಲ, ಕೃತವರ್ಮರೆಂಬ 6 ಮಂದಿ ರಥಿಕರು ಆ ಬಾಲಕನನ್ನು ಒಳಗೆ ಸೇರಿಸಿಕೊಂಡು ಸುತ್ತಿ ಮುತ್ತಿ ಹೊಡೆಯಲಾರಂಭಿಸಿದರು. ನಿನ್ನ ಬಾಲಕನು ಕೂಡ ಮಹಾರಥರಾದ ಆ 6 ಮಂದಿಯೊಡನೆ ತನ್ನಿಂದಾದ ಮಟ್ಟಿಗೆ ಹೋರಾಡಿದನು. ಕೊನೆಗೆ ಅವರೆಲ್ಲರೂ ಸೇರಿ ಅವನನ್ನು ವಿರಥನನ್ನಾಗಿ ಮಾಡಿ ನಿರಾಯುಧನನ್ನಾಗಿಯೂ ಮಾಡಿದರು. ನಿನ್ನ ಮಗನು ವಿರಥನಾಗಿ ನೆಲದ ಮೇಲೆ ನಿಂತು ಹೋರಾಡುತ್ತಿದ್ದಾಗ ದುಶ್ಯಾಸನ ಪುತ್ರನು ನಿನ್ನ ಮಗನನ್ನು ಕೊಲ್ಲಬೇಕೆಂದು ಗದೆಯನ್ನೆತ್ತಿಕೊಂಡು ಬಂದನು. ಅದನ್ನು ನೋಡಿ ಅಭಿಮನ್ಯುವು ಗದೆಯನ್ನು ಹಿಡಿದು ಅವನೊಡನೆ ಯುದ್ಧವನ್ನಾರಂಭಿಸಿದನು. ಇಬ್ಬರು ಗದಾ ಯುದ್ಧಕ್ಕೆ ತಕ್ಕ ವಿಚಿತ್ರ ಗತಿಗಳಿಂದ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಎಲ್ಲಾ ಕ್ಷತ್ರಿಯರ ಮುಂದೆ ಹೊಡೆದಾಡುತ್ತಿದ್ದರು. ಇಬ್ಬರು ಅನ್ಯೋನ್ಯ ಗದಾ ಪ್ರಹಾರದಿಂದ ಬಹಳವಾಗಿ ನೊಂದು ಶಕ್ತಿಯೊಡಗಿ ಮುರಿದು ಬಿದ್ದ ಇಂದ್ರ ಧ್ವಜಗಳಂತೆ ಕೆಳಗೆ ಬಿದ್ದರು. ಇಷ್ಟರಲ್ಲಿ ದುಶ್ಯಾಸನ ಪುತ್ರನು ಚೇತರಿಸಿಕೊಂಡು ಮೇಲೆದ್ದನು. ಅಭಿಮನ್ಯುವು ಮೆಲ್ಲಗೆ ಚೇತರಿಸಿಕೊಂಡು ಮೇಲೆದ್ದು ನಿಲ್ಲುವಷ್ಟರಲ್ಲಿ ಆ ನೀಚನು ಅಭಿಮನ್ಯುವಿನ ತಲೆಯ ಮೇಲೆ ಗದೆಯಿಂದ ಅಪ್ಪಳಿಸಿದನು. ಆ ಪ್ರಹಾರದಿಂದ ಅಭಿಮನ್ಯುವು ಮೂರ್ಛಿತನಾಗಿ ಬಿದ್ದು ಬಿಟ್ಟನು. ಅರ್ಜುನ, ಆದರೆ ಆ ವ್ಯೂಹ ಮಧ್ಯದಲ್ಲಿ ನಿನ್ನ ಕುಮಾರನು ಏಕಾಕಿಯಾಗಿಯೇ ಎದ್ದು ಸಾವಿರಾರು ಸಂಖ್ಯೆಯ ಚತುರಂಗಗಳನ್ನು ಧ್ವಂಸ ಮಾಡಿದನು. 100 ಮಂದಿ ರಾಜಪುತ್ರರನ್ನು ತೀರಿಸಿಬಿಟ್ಟನು. ಬಹುಮಂದಿ ವೀರರನ್ನು ಕೊಂದನು. ಬೃಹದ್ಬಲನೆಂಬ ರಾಜನನ್ನು ಕೊಂದನು. ಕೊನೆಗೆ ಪುಣ್ಯ ವಿಶೇಷದಿಂದ ಸ್ವರ್ಗವನ್ನು ಜಯಿಸತಕ್ಕವರ ಗತಿಯನ್ನು ಹೊಂದಿದನು. ಹೀಗೆ ನಿನ್ನ ಕುಮಾರನು ತನ್ನ ಶೌರ್ಯದಿಂದ ಶತ್ರುಗಳನ್ನು ಭಯಗೊಳಿಸಿ ಬಂಧುಗಳನ್ನು ಸಂತೋಷಗೊಳಿಸಿ ಬಾರಿ ಬಾರಿಗೂ ತನ್ನ ಮಾವನಾದ ಕೃಷ್ಣನ ಮತ್ತು ಪಿತೃಗಳಾದ ನಮ್ಮೆಲ್ಲರ ಹೆಸರನ್ನು ಉದ್ಘೋಷಿಸುತ್ತಾ ಕಾಲಗತಿಯನ್ನು ಹೊಂದಿದನು. ಬಂಧುಗಳನ್ನೆಲ್ಲ ದುಃಖಕ್ಕೀಡು ಮಾಡಿದನು. ಅವನಿಗಾಗಿಯೇ ನಾವು ದುಃಖಿಸುತ್ತಿರುವಾಗ ನೀನು ಬಂದು ಸೇರಿದೆ. ನಡೆದ ಸಂಗತಿ ಇಷ್ಟೇ ಎಂದನು. ಅರ್ಜುನನು ಈ ಮಾತುಗಳನ್ನು ಕೇಳಿದೊಡನೆ ಹಾ ಕುಮಾರ ಎಂದು ಕೂಗಿ ನಿಟ್ಟುಸಿರನ್ನು ಬಿಟ್ಟು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು. ಅರ್ಜುನನ ಸ್ಥಿತಿಯನ್ನು ನೋಡಿ ಎಲ್ಲರೂ ಭಯಪಟ್ಟು ಅವನನ್ನು ಸುತ್ತಿ ಮುತ್ತಿ ನಿಂತು ಎವೆಯಿಕ್ಕದೆ ನೋಡಿದರು. ಆಗಾಗ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಿದ್ದರು. ಇಷ್ಟರಲ್ಲಿಯೇ ಅರ್ಜುನನಿಗೆ ಪ್ರಜ್ಞೆ ಬಂದಂತಾಯಿತು. ಕೋಪದಿಂದ ಅವನ ಮೈ ನಡುಗುತ್ತಿದ್ದಿತು. ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುವನು, ಕೈಗಳನ್ನು ಹಿಸುಕುವನು, ಕಟಕಟನೆ ಹಲ್ಲುಗಳನ್ನು ಕಡಿಯುವನು. ಅವನ ಕಣ್ಣುಗಳು ಕೆಂಪೇರಿದವು. ಅವನ ಮುಖದಲ್ಲಿ 3 ಕವಲುಳ್ಳ ನರಗಳು ಉಬ್ಬಿದವು. ಹುಚ್ಚನಂತೆ ತನ್ನ ಸುತ್ತ ಮುತ್ತಿದ್ದವರನ್ನು ನೋಡುತ್ತಾ ಹೀಗೆಂದನು,
ನಿಮ್ಮ ಮುಂದೆ ಸತ್ಯವಾಗಿ ಪ್ರತಿಜ್ಞೆ ಮಾಡುವೆನು. ನಾಳೆಯೇ ಆ ಜಯದ್ರಥನನ್ನು ನಾನು ವಧಿಸುವೆನು. ನನ್ನ ಕೊಲೆಗೆ ಭಯಪಟ್ಟು ಒಡನೆ ಆ ಧೃತರಾಷ್ಟ್ರ ಪುತ್ರರನ್ನು ತೊರೆದು ನನ್ನಲ್ಲಿಯಾಗಲಿ ಪುರುಷೋತ್ತಮನಾದ ಶ್ರೀಕೃಷ್ಣನಲ್ಲಿಯಾಗಲಿ ಮಹಾರಾಜನಾದ ನಿನ್ನಲ್ಲಿಯಾಗಲಿ ಮೊರೆಹೊಕ್ಕು ಪ್ರಾರ್ಥಿಸಿಕೊಂಡರೆ ಹೊರತು ಅವನನ್ನು ನಾನು ಕೊಲ್ಲದೆ ಬಿಡುವವನಲ್ಲ. ಆ ಸೈಂಧವನನ್ನು ನಾಳೆಯೇ ಕೊಲ್ಲುವೆನು. ಅವನಿಗೆ ನಮ್ಮಲ್ಲಿ ಇರಬೇಕಾದ ಸೌಹಾರ್ದವನ್ನು ಮರೆತು ಆ ಧಾರ್ತ್ರ ರಾಷ್ಟ್ರರಿಗೆ ಪ್ರಿಯವನ್ನು ಮಾಡುತ್ತಾ ಬಾಲವಧಕ್ಕೆ ಕಾರಣಭೂತನಾದ ಆ ಪಾಪಿಯನ್ನು ನಾಳೆಯೇ ನಾನು ಕೊಂದು ತೀರಿಸಿ ಬಿಡುವೆನು. ಅವನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಯಾರು ನನ್ನೊಡನೆ ಯುದ್ಧಕ್ಕೆ ಬಂದರೂ ಅವರನ್ನೆಲ್ಲ ಕೊನೆಗಾಣಿಸಿ ಬಿಡುವೆನು. ನಮ್ಮ ಆಚಾರ್ಯರಾದ ದ್ರೋಣ ಕೃಪರೇ ಅವನನ್ನು ರಕ್ಷಿಸುವುದಕ್ಕಾಗಿ ನಿಂತರೂ ಅವರನ್ನು ನಾನು ತೀರಿಸಿ ಬಿಡುವೆನು. ಎಲೈ ಪುರುಷ ಶ್ರೇಷ್ಠರೇ, ನಾಳಿನ ಯುದ್ಧದಲ್ಲಿ ಈ ಕಾರ್ಯವನ್ನು ನಾನು ಮಾಡದಿದ್ದರೆ ಪುಣ್ಯಶಾಲಿಗಳಿಗೆ ಲಭಿಸತಕ್ಕ ಲೋಕಗಳು ನನಗೆ ಲಭಿಸದೆ ಹೋಗಲಿ. ಮಾತೃಹತ್ಯೆ, ಪಿತೃಹತ್ಯೆ, ಗುರುದಾರ ಪರಿಗ್ರಹ ಮುಂತಾದ ಮಹಾಪಾತಕಗಳನ್ನು ಮಾಡಿದವರಿಗೂ ಚಾಡಿಕೋರರಿಗೂ ಉಂಟಾಗತಕ್ಕ ದುರ್ಗತಿಗಳು ನನಗೆ ಉಂಟಾಗಲಿ. ಸಾಧುಗಳ ಮೇಲೆ ಅಸೂಯೆ ಪಡುವುದು, ಇತರರನ್ನು ನಿಂದಿಸುವುದು, ನಿಕ್ಷೇಪಗಳನ್ನು ಅಪಹರಿಸುವುದು, ನಂಬಿದವರಿಗೆ ದ್ರೋಹ ಮಾಡುವುದು, ತಾನು ಮೊದಲು ಅನುಭವಿಸಿದ ಸ್ತ್ರೀಯನ್ನು ನಿರಾಕರಿಸಿ ನಿಂದಿಸುವುದು, ಪಾಪಗಳನ್ನೇ ಪ್ರಕಾಶಪಡಿಸುವುದು, ಬ್ರಹ್ಮಹತ್ಯೆ, ಗೋಹತ್ಯೆ ಮುಂತಾಗಿ ಎಲ್ಲ ಪಾಪಗಳನ್ನು ಮಾಡಿದವರ ದುರ್ಗತಿಗಳು ನನಗುಂಟಾಗಲಿ. ಪಾಯಸ, ಯವಾನ್ನ, ಕಾಯಿ ಪಲ್ಯಗಳು, ಎಳ್ಳುಂಡೆ, ಕಡುಬು, ಮಾಂಸ, ಗೋಧುವ ಹಿಟ್ಟಿನ ಭಕ್ಷ್ಯಗಳು, ಹಪ್ಪಳ ಇವುಗಳನ್ನು ಕಾರಣವಿಲ್ಲದೆ ಇಷ್ಟ ಬಂದಾಗ ಅಡಿಗೆ ಮಾಡಿ ಭುಜಿಸತಕ್ಕವರ ದುರ್ಗತಿಗಳು ನನಗುಂಟಾಗಲಿ. ಈ ಹಗಲು ಮುಗಿಯುವುದರಲ್ಲಿ ನಾನು ಜಯದ್ರಥನನ್ನು ಕೊಲ್ಲದಿದ್ದರೆ ವೇದಾಧ್ಯಯನ ಮಾಡಿದವರನ್ನು, ವ್ರತನಿಷ್ಠರಾದ ಬ್ರಾಹ್ಮಣೋತ್ತಮರನ್ನು, ಸಾಧುಗಳಾದ ವೃದ್ಧರನ್ನು, ಗುರುಗಳನ್ನು ಅವಮಾನಿಸತಕ್ಕವರಿಗೆ ಉಂಟಾಗತಕ್ಕ ದುರ್ಗತಿಗಳು ನನಗುಂಟಾಗಲಿ. ಇದೇ ಹಗಲಿನಲ್ಲಿ ನಾನು ಆ ಸೈಂಧವನನ್ನು ಕೊಲ್ಲದಿದ್ದರೆ ಬ್ರಾಹ್ಮಣರನ್ನು, ದೇವರನ್ನು, ಅಗ್ನಿಯನ್ನು ಕಾಲಿಂದ ಮುಟ್ಟಿದವನಿಗೂ ಮಲಮೂತ್ರ ಶ್ಲೇಷ್ಮಗಳನ್ನು ನೀರಿನಲ್ಲಿ ಬಿಟ್ಟವನಿಗೂ ಉಂಟಾಗತಕ್ಕ ದುರ್ಗತಿಯು ನನಗುಂಟಾಗಲಿ. ನಾನು ಆ ಜಯದ್ರಥನನ್ನು ಈ ಸಂಜೆಯೊಳಗಾಗಿ ಕೊಲ್ಲದಿದ್ದರೆ ಬೆತ್ತಲೆಯಾಗಿ ಸ್ನಾನ ಮಾಡಿದವನಿಗೂ, ಬಂಜೆಯರ ಮನೆಗೆ ಅತಿಥಿಯಾಗಿ ಹೋದವನಿಗೂ, ಲಂಚ ತೆಗೆದವನಿಗೂ, ಸುಳ್ಳಾಡಿದವನಿಗೂ, ವಂಚಕನಿಗೂ, ಮನಸ್ಸಾಕ್ಷಿಗೆ ವಿರೋಧವಾಗಿ ನಡೆಯತಕ್ಕ ಆತ್ಮಾಪಹಾರಿಗೂ, ವ್ಯರ್ಥವಾಗಿ ಆತ್ಮಸ್ತುತಿ ಮಾಡಿಕೊಳ್ಳತಕ್ಕವನಿಗೂ ಉಂಟಾಗತಕ್ಕ ದುರ್ಗತಿಯು ನನಗುಂಟಾಗಲಿ. ಭೃತ್ಯರು, ಮಕ್ಕಳು, ಹೆಂಡತಿಯರು, ಆಶ್ರಿತರು ಕಣ್ಣೆದಿರಾಗಿ ನೋಡುತ್ತಿರುವಾಗ ಅವರಾರಿಗೂ ಕೊಡದೆ ತಾನೊಬ್ಬನೇ ಮೃಷ್ಟಾನ್ನವನ್ನು ಭುಜಿಸತಕ್ಕವನಿಗೆ ಉಂಟಾಗತಕ್ಕ ಘೋರ ಗತಿಯು ನನಗುಂಟಾಗಲಿ. ಈ ರಾತ್ರಿಗೆ ಮೊದಲೇ ನಾನು ಸೈಂಧವನನ್ನು ಕೊಲ್ಲದಿದ್ದರೆ ಸಾಧುವಾಗಿ ನನ್ನನ್ನೇ ಆಶ್ರಯಿಸಿ ನನ್ನ ಮಾತಿನಂತೆ ನಡೆಯತಕ್ಕವನಾಗಿಯೂ ಇರುವವನನ್ನು ಯಾವನು ಪೋಷಿಸದೆ ನಿರಾಕರಿಸುವನೋ, ಯಾವನು ಉಪಕಾರ ಮಾಡುವವನನ್ನು ನಿಂದಿಸುವನೋ ಅಂತಹವನು ಪಡೆಯತಕ್ಕ ದುರ್ಗತಿಯು ನನಗುಂಟಾಗಲಿ. ನಾನು ಈ ಸಂಜೆಯೊಳಗಾಗಿ ಜಯದ್ರಥನನ್ನು ಕೊಲ್ಲದಿದ್ದರೆ ಯಾವನು ಯೋಗ್ಯನಾದ ತನ್ನ ನೆರೆಮನೆಯ ಬ್ರಾಹ್ಮಣನನ್ನು ಬಿಟ್ಟು ಶೂದ್ರ ಸ್ತ್ರೀಪತಿಯಾಗಿ ಅನರ್ಹನೆನಿಸಿದ ಬೇರೆಯವನಿಗೆ ಶ್ರಾದ್ದಾದಿಗಳನ್ನು ಕೊಡುವನೋ ಅಂತಹ ಪಾಪಿಯ ಗತಿಯು ನನಗುಂಟಾಗಲಿ. ಈ ದಿನವೇ ನಾನು ಜಯದ್ರಥನನ್ನು ಕೊಲ್ಲದಿದ್ದರೆ ಮದ್ಯಪಾಯಿಗಳು, ಮಾನ ಮರ್ಯಾದೆಗಳನ್ನು ಮೀರಿದವರು, ಕೃತಜ್ಞರು, ತನ್ನನ್ನು ಪೋಷಿಸುವ ಯಜಮಾನನನ್ನೇ ನಿಂದಿಸತಕ್ಕವರು, ಎಡಗೈಯಿಂದ ಭೋಜನ ಮಾಡುವವರು, ಆಹಾರವನ್ನು ತೊಡೆಯ ಮೇಲಿಟ್ಟುಕೊಂಡು ಭುಜಿಸುವವರು, ಪಲಾಶ ಪತ್ರವನ್ನು ಆಸನವಾಗಿ ಮಾಡಿದವರು, ತಿಂದುಕ ಕಾಷ್ಟದಿಂದ ಹಲ್ಲುಜ್ಜುವವರು, ಬೆಳಗಿನ ಹೊತ್ತು ನಿದ್ರೆ ಮಾಡುವವರು, ಇಂತಹವರಿಗೆಲ್ಲ ಉಂಟಾಗತಕ್ಕ ದುರ್ಗತಿಗಳು ನನಗುಂಟಾಗಲಿ. ನಾಳೆಯೇ ನಾನು ಜಯದ್ರಥನನ್ನು ಕೊಲ್ಲದಿದ್ದರೆ ಚಳಿಗಾಗಿ ಹೆದರತಕ್ಕ ಬ್ರಾಹ್ಮಣರಿಗೂ, ಯುದ್ಧಕ್ಕಾಗಿ ಹೆದರತಕ್ಕ ಕ್ಷತ್ರಿಯರಿಗೂ, ವೇದ ಘೋಷವಿಲ್ಲದೆ ಮತ್ತು ಒಂದೇ ಬಾವಿಯುಳ್ಳ ಗ್ರಾಮದಲ್ಲಿ 6 ತಿಂಗಳು ವಾಸ ಮಾಡಿದ ಬ್ರಾಹ್ಮಣರಿಗೂ, ಶಾಸ್ತ್ರ ನಿಂದಕರಿಗೂ, ದಿವಾ ಮೈಥುನ ಮಾಡತಕ್ಕವರಿಗೂ, ಹಗಲು ಹೊತ್ತು ನಿದ್ರಿಸುವವರಿಗೂ, ಮನೆಗೆ ಬೆಂಕಿ ಇಡುವವರಿಗೂ, ಇತರರಿಗೆ ವಿಷ ಕೊಟ್ಟು ಕೊಲ್ಲುವವರಿಗೂ, ಅಗ್ನಿಪೂಜೆ, ಅತಿಥಿ ಪೂಜೆಗಳನ್ನು ಬಿಟ್ಟವರಿಗೂ, ದನಗಳು ಕುಡಿಯುವ ನೀರಿಗೆ ವಿಘ್ನ ಮಾಡತಕ್ಕವರಿಗೂ, ರಜಸ್ವಲೆಯಾದ ಹೆಂಗಸರಲ್ಲಿ ಸೇರತಕ್ಕವರಿಗೂ, ಹಣಕ್ಕಾಗಿ ಕನ್ಯೆಯರನ್ನು ವಿಕ್ರಯಿಸತಕ್ಕವರಿಗೂ, ಸೇವಾ ವೃತ್ತಿಯನ್ನು ಹಿಡಿದು ಹಣಕ್ಕಾಗಿ ಯಾಗ ಮಾಡಿಸತಕ್ಕ ಬ್ರಾಹ್ಮಣರಿಗೂ, ಮುಖ ಮೈಥುನ ಮಾಡುವವರಿಗೂ, ಬ್ರಾಹ್ಮಣರಿಗೆ ತಾನು ವಾಗ್ದಾನ ಮಾಡಿದುದನ್ನು ಕೊನೆಗೆ ಲೋಭದಿಂದ ಕೊಡದವರಿಗೂ ಯಾವ ಯಾವ ದುರ್ಗತಿಗಳುಂಟೋ ಅವೆಲ್ಲವೂ ನನಗುಂಟಾಗಲಿ. ಅಣ್ಣ, ಇಷ್ಟು ಮಾತ್ರವೇ ಅಲ್ಲ, ನಾಳೆ ಸಂಜೆಯೊಳಗಾಗಿ ನಾನು ಆ ಸೈಂಧವನನ್ನು ಕೊಲ್ಲದಿದ್ದರೆ ನಾನು ಇದುವರೆಗೆ ಹೇಳಿದ ಅಧರ್ಮಗಳೇ ಅಲ್ಲದೆ ಇತರ ಪಾಪಗಳನ್ನು ಮಾಡದವರ ಗತಿಗಳು ನನಗುಂಟಾಗಲಿ.
ಈ ಪ್ರತಿಜ್ಞೆಗಳು ಹಾಗಿರಲಿ. ಇವೆಲ್ಲ ಪರೋಕ್ಷದಲ್ಲಿ ನಡೆಯತಕ್ಕವು. ಎಲ್ಲರಿಗೂ ತಿಳಿಯುವಂತೆ ನಾನು ನಡೆಸುವ ಮತ್ತೊಂದು ಕ್ರೂರ ಪ್ರತಿಜ್ಞೆಯನ್ನು ಕೇಳು. ನಾಳೆ ಸೂರ್ಯಾಸ್ತಮಯದೊಳಗಾಗಿ ಆ ಪಾಪಿಯಾದ ಸೈಂಧವನನ್ನು ನಾನು ಕೊಲ್ಲದಿದ್ದರೆ ನೀವೆಲ್ಲರೂ ನೋಡುತ್ತಿರುವ ಹಾಗೆಯೇ ನಾನು ಇಲ್ಲಿಯೇ ಅಗ್ನಿಪ್ರವೇಶವನ್ನು ಮಾಡುವೆನು. ಇದು ನಿಜವು. ಓ ಸಹೋದರರೇ, ದೇವಾಸುರ ಮನುಷ್ಯರಲ್ಲಿ, ಉರಗದಲ್ಲಿ, ಗರುಡರಲ್ಲಿ, ರಾಕ್ಷಸರಲ್ಲಿ, ಪಿತೃಗಳಲ್ಲಿ, ಬ್ರಹ್ಮರ್ಷಿ ದೇವರ್ಷಿಗಳಲ್ಲಿ, ಈ ಪ್ರಪಂಚದೊಳಗೆ ಎಲ್ಲ ಇದಕ್ಕಿಂತಲೂ ಬೇರೆ ಯಾವ ಚರಾಚರಗಳಲ್ಲಿ ಆಗಲಿ ಆ ನನ್ನ ಶತ್ರುವನ್ನು ನನ್ನ ಕೈಯಿಂದ ರಕ್ಷಿಸಿಕೊಳ್ಳಲು ಯಾರೂ ಶಕ್ತರಾಗಲಾರರು. ಆ ನನ್ನ ವೈರಿಯು ಪಾತಾಳಕ್ಕೆ ಹೋದರು, ಆಕಾಶಕ್ಕೆ ಹೋದರು, ಸ್ವರ್ಗಕ್ಕೆ ಹೋದರು, ದೈತ್ಯಪುರಿಗೆ ಹೋಗಿ ಅಡಗಿಕೊಂಡರು, ನಾನು ಬೇರೆ ಅವನನ್ನು ಬಿಡುವುದಿಲ್ಲ. ನಾಳೆ ಬೆಳಗಾದ ಕೂಡಲೇ ನನ್ನ 100 ಬಾಣಗಳಿಂದ ಆ ನನ್ನ ವೈರಿಯ ತಲೆಯನ್ನು ಕೆಡಗುವುದೇ ನಿಶ್ಚಯವು ಎಂದನು. ಅರ್ಜುನನು ಹೀಗೆಂದು ಪ್ರತಿಜ್ಞೆ ಮಾಡಿ ತನ್ನ ಗಾಂಧೀವವನ್ನು ಎಡ ಬಲ ಕೈಗಳೆರಡರಿಂದಲೂ ಠಂಕಾರ ಮಾಡಿದನು. ಅದರ ಠಂಕಾರ ಧ್ವನಿಯು ದಿಕ್ಕುಗಳನ್ನೆಲ್ಲ ವ್ಯಾಪಿಸಿ ಆಕಾಶದ ಕೊನೆಯನ್ನು ಮುಟ್ಟಿತು. ಅರ್ಜುನನ ಪ್ರತಿಜ್ಞೆಯನ್ನು ಕೇಳಿ ಕೃಷ್ಣನು ಪಾಂಚಜನ್ಯವನ್ನು ಧ್ವನಿ ಮಾಡಿದನು. ಅರ್ಜುನನು ದೇವದತ್ತವೆಂಬ ತನ್ನ ಶಂಖವನ್ನು ನುಡಿಸಿದನು. ಆಗ ಕೃಷ್ಣನು ಬಾಯಲ್ಲಿಟ್ಟು ಊದಿದುದರಿಂದ ಉಂಟಾದ ಪಾಂಚಜನ್ಯ ಧ್ವನಿಯು ಭೂಮ್ಯಾಕಾಶಗಳನ್ನು ದಿಕ್ಕುಗಳನ್ನು ಮೊಳಗಿಸಿ ಲೋಕಪಾಲಕರೊಡನೆ ಸಮಸ್ತ ಜಗತ್ತನ್ನು ನಡುಗಿಸುತ್ತಾ ಪ್ರಳಯ ಕಾಲಕ್ಕೆ ಸೂಚಕವಾದ ಧ್ವನಿಯಂತೆ ಕೇಳಿಸಿತು. ಅರ್ಜುನನ ಈ ದೃಢ ಪ್ರತಿಜ್ಞೆಯು ಕಿವಿಗೆ ಬಿದ್ದೊಡನೆ ಪಾಂಡವ ಶಿಬಿರದಲ್ಲಿ ಸಾವಿರಾರು ಕಡೆಯಿಂದ ವಾದ್ಯ ಘೋಷಗಳು, ಸಿಂಹನಾದಗಳು ಹೊರಟವು. ಅರ್ಜುನನ ಕೈಯಲ್ಲಿದ್ದ ಗಾಂಧೀವವು ಆಗಲೇ ಉತ್ಸಾಹದಿಂದ ಕುಣಿಯುವಂತೆಯೂ ಅವನ ಬತ್ತಳಿಕೆಯಲ್ಲಿದ್ದ ಬಾಣಗಳು ತಾವಾಗಿಯೇ ಹೊರಬೀಳುವಂತೆಯೂ ಕಾಣಿಸಿದವು. ಆಗ ಭೀಮನು ಅತ್ಯಂತ ಸಂತೋಷದಿಂದ ಗದ್ಗದ ಸ್ವರದೊಡನೆ ಅರ್ಜುನನನ್ನು ಕುರಿತು, ಪಾರ್ಥ, ಈಗ ನೀನು ಯುದ್ಧ ಪ್ರಯತ್ನವನ್ನೇ ಮಾಡಬೇಕಾದುದಿಲ್ಲ. ಈ ನಿನ್ನ ದೃಢ ಪ್ರತಿಜ್ಞಾ ಘೋಷವೊಂದು, ಶ್ರೀಕೃಷ್ಣನ ಶಂಖ ಧ್ವನಿಯೊಂದು ಇವೆರಡೂ ಕಿವಿಗೆ ಬಿದ್ದಾಗಲೇ ಆ ಸುಯೋಧನನು ತನ್ನ ಸಮಸ್ತ ಪರಿವಾರದೊಡನೆ ಸತ್ತನೆಂದೇ ತಿಳಿ. ಓ ಪುರುಷ ಶ್ರೇಷ್ಠ, ನೀನು ಹೇಳಿದ ಮಾತು ಅತ್ಯಂತ ಸಾರವತ್ತಾದುದು. ಅದರಲ್ಲಿಯೂ ನನಗೆ ವಿಶೇಷ ಪ್ರಿಯತಮವಾದುದು. ಪುತ್ರ ಶೋಕದಿಂದ ಉಂಟಾದ ನಿನ್ನ ರೋಷ ಜ್ವಾಲೆಯು ನಿನ್ನ ಕಂಠದಲ್ಲಿರುವ ಉತ್ತಮ ಮಾಲಿಕೆಯನ್ನು ಕಂದಿಸಿದಷ್ಟು ನನ್ನ ಮನಸ್ಸಿಗೆ ಅತ್ಯಂತ ಹಿತಕರವಾಗಿ ನನ್ನ ಇಷ್ಟವನ್ನು ಕೈಗೂಡಿಸಿ ಕೋಪವನ್ನು ಆರಿಸತಕ್ಕುದಾಗಿದೆ ಎಂದನು. ಓ ಧೃತರಾಷ್ಟ್ರ ಮಹಾರಾಜ, ಇಷ್ಟರಲ್ಲಿಯೇ ಪಾಂಡವ ಸೈನ್ಯದಲ್ಲಿ ಶಂಖ, ಭೇರಿ ಮೊದಲಾದ ವಾದ್ಯಗಳು ಮೊಳಗಿದವು. ವಂದಿ ಮಾಗಧರು ಅರ್ಜುನನನ್ನು ಸ್ತುತಿಸುತ್ತಿದ್ದರು. ಈ ಶಬ್ದಗಳನ್ನೆಲ್ಲ ಕೇಳಿ ನಿನ್ನ ಸೈನ್ಯಕ್ಕೆ ಮಹತ್ತಾದ ಭೀತಿಯುಂಟಾಯಿತು. ಇದು 73ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.